This conference will now be recorded. पूर्णप्रेष्ठ परस्वामी व्याप्तकर्ता उपकारकः रक्षत्येव तदीयं मां कर्मार्चो गुरुदेवगः धर्म विज्ञान वैराग्य परमेश्वरचारिणः आनन्दतीर्थ भगवत्पादान् वन्दे निरन्तरं नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि वक्रतुण्ड महाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्यान सुधादिकृजयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान्निधिं श्रीसत्यव्रत राघवेन्द्रमुनिपान् सद्बोधसध्यानपान् सत्यधीरकराब्जोत्थज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु विद्यारं विविधाचार्यं वेदज्ञानाब्धिचन्दिरं द्रुमतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूजिकान् सत्यप्रमोतीर्थार्यान् नौमिन्याय सुधार्तान् शास्त्रेषु पारदर्शानं शास्त्रज्ञेषु वत्सलं दीनभक्तोद्धारकरं सत्यात्मानं मितिं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आत्मं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। ನಾನು ನಿನ್ನೆ ಹೇಳಿದ ಹಾಗೆ ಇವತ್ತು ಮಹಾನುಭಾವರಾದ ತಪಸ್ವಿ ವರೆಣ್ಯರಾದ ಶಾಪಾನುಗ್ರಹ ಸಮರ್ಥರಾದ ತಮಿಳುನಾಡಿನಲ್ಲಿ ವಿಶೇಷವಾಗಿ ಎಲ್ಲ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾ ಇರತಕ್ಕಂತಹ ಕುಂಭಕೋಣದಲ್ಲಿ ವಾಸ ಮಾಡಿರುವ ಶ್ರೀ ವಿಜೇಂದ್ರ ತೀರ್ಥ ಶ್ರೀಪಾದಂಗವರ ಆರಾಧನಾ ಮಹೋತ್ಸವ ನಿಮಿತ್ತವಾಗಿ ಅವರ ಮಹಾತ್ಮ್ಯ ಅಪಾರವಾಗಿದೆ. ಅಷ್ಟೆಲ್ಲವನ್ನೂ ನಮಗೆ ಹೇಳಿಕ್ಕೆ ಆಗೋದಿಲ್ಲ, ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಒಬ್ಬೊಬ್ಬರ ಚರಿತ್ರೆಯೂ ಕೂಡ ಬಹಳ ವಿಶಿಷ್ಟವಾಗಿರುತ್ತೆ. ಆಯಾ ಜ್ಞಾನಿಗಳು ಮಾಡಿರ್ತಕ್ಕಂತಹ ಕಾರ್ಯಗಳು, ಅವರು ಪಡೆದಿರ್ತಕ್ಕಂತಹ ಸಿದ್ಧಿಗಳು, ಭಕ್ತರ ಮೇಲೆ ಮಾಡಿದ ಅನುಗ್ರಹಗಳು, ನಮ್ಮ ಶಾಸ್ತ್ರಕ್ಕೆ ಸಂಪ್ರದಾಯಕ್ಕೆ ಅವರು ಮಾಡಿರ್ತಕ್ಕಂತಹ ಸೇವೆ, ಇದೆಲ್ಲವೂ ಕೂಡ ಪ್ರತಿಯೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂತಹದ್ದು. ಅವರವರ ಕಾಲಕ್ಕೆ ಯಾವ ತರಹದ ಒಂದು ಸಮಸ್ಯೆ ಬರುತ್ತೆ ಆ ಸಮಸ್ಯೆಗೆ ಉತ್ತರ ಕೊಡ್ತಾ ನಮ್ಮ ಸಿದ್ಧಾಂತವನ್ನ ಪ್ರಚಾರ ಮಾಡುವ ಒಂದು ಕಾರ್ಯವನ್ನ ಎಲ್ಲ ಮಹಾನುಭಾವರು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಜೇಂದ್ರ ಸ್ವಾಮಿಯವರು ಕೂಡ ಅದೇ ರೀತಿಯಾಗಿ ಮಾಡಿದ್ದು. ಆದ್ದರಿಂದ ಮಹಾನುಭಾವರ ಸ್ವಲ್ಪ ಸ್ಮರಣೆಯನ್ನು ಮಾಡೋಣ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರ ಗುರವೇ ನಮಃ. ಅವರ ಚರಿತ್ರೆಯಲ್ಲಿ ನಾವು ನೋಡಬೇಕು ಅಂತಾದರೆ ಅವರ ತಂದೆ ತಾಯಿಗಳಿಗೆ ಇವರು ಹುಟ್ಟಿದ್ದು ತುಂಬಾ ವಯಸ್ಸಾದ ಮೇಲೆ ಹುಟ್ಟಿದ್ದಾರೆ. ಅದು ಕೂಡ ವ್ಯಾಸರಾಜ ಶ್ರೀಪಾದಂಗಳವರ ಮಹಾನುಭಾವರ ಒಂದು ಅನುಗ್ರಹ ವಿಷಯದಿಂದ ಹುಟ್ಟಿರ್ತಕ್ಕಂಥವರು ವಿಜೇಂದ್ರರು. ಹೀಗಾಗಿ ಅವರಿಗೆ ಸಣ್ಣ ಉಪನಯನವಾದ ತಕ್ಷಣವೇನೆ ವ್ಯಾಸರಾಯರು ತಮ್ಮ ಹತ್ರ ಇಟ್ಟುಕೊಂಡು ತಾವೇ ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಸನ್ಯಾಸಾಶ್ರಮವನ್ನು ಕೂಡ ಕೊಟ್ಟಿದ್ರು ಅಂತ ಹೇಳ್ತಾರೆ. ಒಳ್ಳೆಯ ಚೆನ್ನಾಗಿ ಅವರಿಗೆ ಪಾಠವನ್ನೆಲ್ಲ ಹೇಳಿದ್ದಾರೆ. ಆಗಿನ ಕಾಲಕ್ಕೆ ಸುರೇಂದ್ರ ತೀರ್ಥರು ಇದ್ರು. ಅವರು ವ್ಯಾಸರಾಜರ ಹತ್ರ, ಅದಕ್ಕೆಲ್ಲ ಬೇಕಾಷ್ಟು ಕಥೆ ಇದೆ, ವಿಸ್ತಾರವಾಗಿ ನಾನು ಅದನ್ನು ಹೇಳೋದಿಲ್ಲ. ಪ್ರಧಾನವಾಗಿ ವಿಜೇಂದ್ರ ಅನೇಕ ಮಹಾತ್ಮೆ ಇದೆ, ಅದನ್ನು ತಿಳಿಯೋಣ. ಅವರು ಆ ವ್ಯಾಸರಾಜರಲ್ಲಿ ಕೇಳಿಕೊಂಡು ಇವರು ನಮ್ಮ ಶಿಷ್ಯರಾಗಿ ಬರಬೇಕು ಅಂತ ಕೇಳ್ತಾರೆ. ಆಗ ಅವರಿಗೆ ಕೊಡ್ತಾರೆ. ಆಮೇಲೆ ಮತ್ತೆ ಪುನಃ ಇವರಿಗೆ ಆಶ್ರಮ ಕೊಟ್ಟು ಇವರಿಗೆ ವಿಜೇಂದ್ರರು ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ವ್ಯಾಸರಾಜರ ಸಮೀಪದಲ್ಲಿ ವಿಜೇಂದ್ರ ಸ್ವಾಮಿಗಳವರು ಅಧ್ಯಯನ ಮಾಡಿದ್ದಾರೆ. ಜೊತೆಗೆ ಮಹಾನುಭಾವರ ತಪಸ್ವಿರನ್ನಾಗಿರ್ತಕ್ಕಂತಹ ಶ್ರೀ ವಾದರಾಜ ಶ್ರೀಪಾದಂಗಳವರು, ವಾದರಾಜ ಸ್ವಾಮಿಯವರು ಕೂಡ ಅಧ್ಯಯನ ಮಾಡಿದ್ದಾರೆ ಎಂಬುದಾಗಿ
ನಾವು ಚರಿತ್ರೆಯಲ್ಲಿ ಕೇಳ್ತೇವೆ. ಎಷ್ಟು ವಿಚಿತ್ರ ಅಂದ್ರೆ ಇವರೆಲ್ಲರೂ ಮಹಾನುಭಾವರು, ಮಹಾ ಬುದ್ಧಿವಂತರು, ಜ್ಞಾನಿಗಳು, ತಪಸ್ವಿಗಳು. ವ್ಯಾಸರಾಜರ ಹತ್ರ 9 ಬಾರಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನ ಮಾಡಿದ್ದಾರೆ. 7 ಸಲ ಸಂಪೂರ್ಣವಾಗಿರ್ತಕ್ಕಂತಹ ಸಮಗ್ರ ಸರ್ವಮೂಲಗಳ ಒಂದು ಅಧ್ಯಯನವನ್ನ ಮಾಡಿದ್ದಾರೆ. ಆ ಗುರುಗಳು ಹೇಳುವಂತಹ ಪಾಠ, ಶಿಷ್ಯರು ಹೇಳುವಂತಹ ತಿಳಿದುಕೊಳ್ಳುವಂತಹ ರೀತಿ ಹೇಗಿತ್ತೋ ದೇವರಿಗೆ ಗೊತ್ತು. ಯಾಕೆಂದ್ರೆ 3 ಜನ ಮಹಾನುಭಾವರು, ತಪಸ್ವಿಗಳು, ವಿಷ್ಣು ಭಕ್ತರು, ಸಿದ್ಧ ಪುರುಷರು. ಶ್ರೀಮದಾಚಾರ್ಯ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು, ಅಲ್ಲಿರ್ತಕ್ಕಂತಹ ತತ್ವಗಳನ್ನು ವಿಶೇಷವಾಗಿ ತಿಳಿದು ಸಮಸ್ತ ಸಾತ್ವಿಕರಿಗೆ ಸಜ್ಜನ ಉಪದೇಶ ಮಾಡಬೇಕು ಅಂತನ್ನುವುದೇ ಅವರ ಪ್ರಧಾನವಾಗಿರ್ತಕ್ಕಂತಹ ಉದ್ದೇಶ. ಮತ್ತು ಇನ್ನೊಂದು ನಾವು ತಿಳಿಯಬೇಕು, ಎಲ್ಲ ಮಹಾನುಭಾವರಿಗೆ ಏನಾದರೂ ಒಂದು ತಪಸ್ಸು ಅಂತಿದ್ದರೆ ಅದು ಶ್ರೀಮದಾಚಾರ್ಯ ಗ್ರಂಥಗಳ ಅಧ್ಯಯನವೇ ಒಂದು ತಪಸ್ಸು. ಉಳಿದೆಲ್ಲ ತಪಸ್ಸಿಗಿಂತಲೂ ಅತಿ ಶ್ರೇಷ್ಠವಾದ ತಪಸ್ಸು ಅಂದರೆ ಅದು ಬ್ರಹ್ಮಸೂತ್ರಗಳು ಹಾಗೂ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಟೀಕಾಕೃತ್ಪಾದರ ಗ್ರಂಥಗಳು. ಅದನ್ನು ಅಧ್ಯಯನ ಮಾಡುವುದೇ ದೊಡ್ಡ ಪುಣ್ಯ, ದೊಡ್ಡ ತಪಸ್ಸು. ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳ ಮಹಾತ್ಮ್ಯವನ್ನು ತಿಳಿದ ಮಹಾನುಭಾವರವರೆಲ್ಲ. ಎಷ್ಟು ಶ್ರೀಮದಾಚಾರ್ಯ ಗ್ರಂಥಗಳಿಗೆ ಮಹತ್ವ ಕೊಡ್ತಾರೆ. ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಎಷ್ಟು ಅವರಿಗೆ ಗೌರವ ಇತ್ತು. ಒಂದು ಕಡೆಗೆ ಗುರ್ಜಾರಾಚಾರ್ಯರು ಅಂತ ಅವರು ಟೀಕಾಕೃತ್ಪಾದರ ಮೇಲೆ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಅವರು ಟೀಕಾಕೃತ್ಪಾದರ ಗ್ರಂಥದ ಒಂದು ಮಹಿಮೆಯನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಯದುತಾಪಸಲಭ್ಯ ಅನಂತ ಭವೈಹಿ, ಅನೇಕ ಜನರು ಪುಣ್ಯವನ್ನು ಪಡಿಬೇಕು ಅಂತ ಅರಣ್ಯಕ್ಕೆ ಹೋಗಿ ಅಲ್ಲಿ ಕೂತು ಇಲ್ಲಿ ಕೂತು ತಪಸ್ಸು ಮಾಡ್ತಾರೆ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, ಅನಂತ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಏನಿದೆಯಲ್ಲ, ಆ ಪುಣ್ಯವನ್ನ ಟೀಕಾಕೃತ್ಪಾ ತದುತೋ ಇಹ ಏಕಪದಾತ್, ಆ ಪುಣ್ಯ ಟೀಕಾಕೃತ್ಪಾದರ ಗ್ರಂಥದಲ್ಲಿರ್ತಕ್ಕಂತಹ ಒಂದು ಶಬ್ದವನ್ನು ತಿಳಿದುಕೊಂಡ್ರೂ ಕೂಡ ಬರುತ್ತೆ. ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂತಹ ಭಗವಂತನ ತತ್ವಜ್ಞಾನವನ್ನು ಕೊಡುವ ಗ್ರಂಥಗಳು ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳು ಅಂತ ಹೇಳ್ತಾರೆ. ಟೀಕಾಕೃತ್ಪಾದರ ಗ್ರಂಥಗಳ ಮಹಾತ್ಮನೆ ಹೇಳಿದಾಗ ಅದಕ್ಕೆ ಮೂಲವಾಗಿರತಕ್ಕಂತಹ ಶ್ರೀಮದಾಚಾರ್ಯ ಗ್ರಂಥಗಳು, ಅದಕ್ಕೆ ಮೂಲವಾಗಿರ್ತಕ್ಕಂತಹ ವೇದವ್ಯಾಸದೇವರ ಗ್ರಂಥಗಳಿಗೆ ಏನು ಹೇಳೋದು, ಇನ್ನೂ ಅತಿಶಯವಾಗಿರ್ತಕ್ಕಂತಹ ಪುಣ್ಯ ಬರುತ್ತೆ. ನಾವೆಲ್ಲ ಶಾಸ್ತ್ರಾಧ್ಯಯನ ಮಾಡ್ತೇವೆ, ಶಾಸ್ತ್ರ ಶ್ರವಣ ಮಾಡ್ತೇವೆ, ಆದರೆ ನಮ್ಮಲ್ಲಿ ನಿಷ್ಠಾ, ಭಕ್ತಿ, ಶ್ರದ್ಧೆ ಅದು ತುಂಬಾ ಕಡಿಮೆ ಇದ್ದದ್ರಿಂದ ಫಲ ಕಡಿಮೆ ಬರುತ್ತೆ. ಯಾರು ಎಷ್ಟೆಷ್ಟು ಶ್ರದ್ಧೆಯಿಂದ ಹೆಚ್ಚು ಅಧ್ಯಯನ ಮಾಡ್ತಾರೋ, ಅಧ್ಯಯನ ಜೊತೆಗೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದ ಅಧ್ಯಯನ, ಭಕ್ತಿ ಇಲ್ಲದ ಅಧ್ಯಯನ ಅದು ಪೂರ್ಣ ಆಗೋದಿಲ್ಲ. ಆದರೆ ವ್ಯಾಸರಾಜರು ಮಹಾನುಭಾವರು. ಏನು ವ್ಯಾಸರಾಜರೇ, ಆ ವ್ಯಾಸರಾಜರು ಅಂದ್ರೆ ಪರಮಾದ್ಭುತ. ಅವರು ಏನವರ ಗ್ರಂಥಗಳು, ಅವರು ಏನವರ ಜ್ಞಾನ, ಎಷ್ಟು ವಿಸ್ತಾರವಾಗಿರ್ತಕ್ಕಂತಹ ಜ್ಞಾನ. ವಿಜೇಂದ್ರ ಸ್ವಾಮಿಗಳವರು ಹಾಗೂ ವಾದರಾಜ ಸ್ವಾಮಿಗಳವರು ಇಂತಹ ಮಹಾನುಭಾವರ ಶಿಷ್ಯರಾಗಿದ್ದದ್ದು. ಅವರು ಸ್ವಯಂ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ವ್ಯಾಸರಾಜರು, ವ್ಯಾಸರಾಜರ ಶಿಷ್ಯರಾಗಿರ್ತಕ್ಕಂತಹ ವಾದರಾಜರಾಗಲಿ ಅಥವಾ ವಿಜೇಂದ್ರ ಸ್ವಾಮಿಗಳವರಾಗಲಿ, ಇವರು ಕೂಡ ಎಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ. 4,000 ಗ್ರಂಥಕರ್ತ ಎಂಬುದಾಗಿ ವಿಜೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಮಾಡ್ತಾರೆ. 104 ಗ್ರಂಥಗಳು ಬರೆದಿದ್ದಾರೆ. ವಿಚಿತ್ರವಾದ ವಿಷಯಗಳು, ಎಲ್ಲ ಸಿದ್ಧಾಂತಗಳನ್ನು ಪ್ರತ್ಯೇಕವಾಗಿ ಸಣ್ಣ ಪುಸ್ತಕಗಳು, ಒಂದು 50 ಪೇಜಿನ ಪುಸ್ತಕ, ಅಲ್ಲಿ ಒಂದು ಮತ, ಅದನ್ನು ಖಂಡನ ಮಾಡೋದು. ಹೀಗೆ
ಬೇರೆ 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 ವಿಷಯದಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ವಿಜೇಂದ್ರ ಸ್ವಾಮಿಗಳು. ಮಹಾನುಭಾವರು. ಅವರ ಅಧ್ಯಯನ ಎಷ್ಟಿರಬೇಕು ನೋಡ್ರಿ. ವ್ಯಾಸರಾಜರ ಹತ್ರ ಇಷ್ಟು ಅಧ್ಯಯನ ಮಾಡಬೇಕು ಅಂತಂದ್ರೆ, ಒಂದ್ಸಲ ನ್ಯಾಯಸುಧಾ ಗ್ರಂಥ ಅಧ್ಯಯನ ಮಾಡಿದ್ರೆ ಮಹಾಪುಣ್ಯ, ಮಹಾಲಾಭ, ಮಹಾಜ್ಞಾನ. 9 ಬಾರಿ ಅವ್ರ ಕಡೆಯಿಂದ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು, ಚರ್ಚೆಯನ್ನು ಮಾಡಿ ತಿಳ್ಕೊಳ್ಬೇಕು ಅಂದ್ರೆ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಫಲವೇ ವ್ಯಾಸರಾಜರು ಮಹಾನುಭಾವರು ಆ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವೆಂಬಂತಹ ಗ್ರಂಥಗಳನ್ನು ಬರೆದಿದ್ದಾರೆ. ವಾದರಾಜರು ಮಹಾಸ್ವಾಮಿಗಳು ಅವರು ಎಷ್ಟು ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ. ವಿಜೇಂದ್ರರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಇದೆಲ್ಲ ಎದರ ಒಂದು ಫಲ ಅಂತಂದ್ರೆ, ಅಷ್ಟು ನಿರಂತರವಾಗಿ ಆ ಶ್ರೀಮದಾಚಾರ್ಯರ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನದ ಒಂದು ಫಲವನ್ನೇ ನಾವು ಈ ಗ್ರಂಥ ರೂಪದಲ್ಲಿ ನಾವು ನೋಡಬಹುದಾಗಿದೆ. ಅಂತಹ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳವರು. ವಿಜೇಂದ್ರ ಸ್ವಾಮಿಗಳವರು ನ್ಯಾಯಾಮೃತಕ್ಕೆ ಟಿಪ್ಪಣಿಯನ್ನು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನ್ಯಾಯಾಮೃತ ಗ್ರಂಥಕ್ಕೆ 2 ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಲಘ್ವಾಮೋದ, ಗುರುವಾಮೋದ ಅಂತ. ನ್ಯಾಯಾಮೃತವೇ ತುಂಬಾ ಕಠಿಣ. ಅಂತಹ ಗ್ರಂಥಕ್ಕೆ 2 ವ್ಯಾಖ್ಯಾನಗಳನ್ನ, ಸಂಕ್ಷೇಪವಾದ ಒಂದು ವ್ಯಾಖ್ಯಾನ, ವಿಸ್ತಾರವಾದ ಒಂದು ವ್ಯಾಖ್ಯಾನ ಎಂಬುದಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಗ್ರಂಥ ಸಿಗತ್ತೆ, ಇನ್ನೊಂದು ಗ್ರಂಥ ಉಪಲಬ್ಧವಾಗಿಲ್ಲ. ಗುರುವಾಮೋದ ಅಂತ ಉಪಲಬ್ಧವಾಗಿಲ್ಲ. ಹೀಗೆ ಅವ್ರು ಹೇಳ್ತಾರೆ, ನಾವು 2 ಗ್ರಂಥ ಬರೆದಿದ್ದೇವೆ, ಆ ಗ್ರಂಥ ನೋಡ್ಕೊಡ್ರಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಇವತ್ತು ಅದು ಉಪಲಬ್ಧವಾಗಿಲ್ಲ. ಹೀಗೆ ಅದಲ್ಲದೇನೆ ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ. ವಾದರಾಜರು ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ. ವಿಜೇಂದ್ರರು ಅನೇಕ ಸ್ತೋತ್ರಗಳನ್ನು ಮಾಡಿದ್ದಾರೆ. ಎಷ್ಟು ಸ್ತೋತ್ರಗಳು! ಬಹಳ ವಿಚಿತ್ರವಾಗಿ ಆ ಭಗವಂತನ ಸ್ತೋತ್ರ ಮಾಡ್ತಾರೆ. ಆ ವಿಜೇಂದ್ರ ಸ್ವಾಮಿಗಳವರು ಪಾಪ ವಿಮೋಚನ ಸ್ತೋತ್ರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹದ್ದು. ನರಸಿಂಹದೇವರ ಸ್ತೋತ್ರವನ್ನು ಮಾಡಿದ್ದಾರೆ. ಶತ್ರುಗಳ ನಿಗ್ರಹಕ್ಕಾಗಿ ಬೇಕಾಗಿರ್ತಕ್ಕಂತಹ ನರಸಿಂಹದೇವರ ವಿಶೇಷ ಸ್ತೋತ್ರವನ್ನು ಮಾಡಿದ್ದಾರೆ. ಆ ಪಾಪವನ್ನು ಮಾಡಿದ್ರಲ್ಲ ನಾವು, ನಮ್ಮಂತಹ ಪಾಪಿಷ್ಠರ ಪಾಪವನ್ನು ಪರಿಹಾರ ಆಗಲಿ ಅನ್ನೋದಕ್ಕಾಗಿ ಆ ಮಹಾನುಭಾವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವರೊಂದು ಮಾತು ಹೇಳ್ತಾರೆ ಆ ಸ್ತೋತ್ರದಲ್ಲಿ, ರಮಯಾಪ್ಯಗಣಯ್ಯ ವಸ್ತುಜಾತಂ ದ್ವಿಧಂ ಪ್ರಾಹುರಮಂದ ಬುದ್ಧಿಭಾಜಃ. ಲಕ್ಷ್ಮೀದೇವಿಯು ಕೂಡ ಎಣಿಸ್ಲಿಕ್ಕೆ ಆಗದೇ ಇರತಕ್ಕಂತಹ ವಸ್ತುಗಳು ಜಗತ್ತಿನ 2 ಇವೆ ಅಂತ. ಅದೇನು ಅಂತ ಕೇಳಿದ್ರೆ, ಭಗವಂತನಲ್ಲಿರ್ತಕ್ಕಂತಹ ಅನಂತ ಗುಣಗಳು, ನನ್ನಲ್ಲಿರ್ತಕ್ಕಂತಹ ಅನಂತ ದೋಷಗಳು. ಅದರ ಅಭಿಪ್ರಾಯ ಏನು ಅಂತಂದ್ರೆ, ಲಕ್ಷ್ಮೀದೇವಿಗೆ ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಅಭಿಪ್ರಾಯವಲ್ಲ. ಅಷ್ಟು ದೋಷಗಳನ್ನ ನಾವು ಮಾಡ್ತಾ ಇದ್ದೇವೆ. ಪರಮಾತ್ಮನ ಮಾಡಿದೆ. ಆ ಪರಮಾತ್ಮನ ಸ್ತೋತ್ರವನ್ನ ವಿಜೇಂದ್ರ ಸ್ವಾಮಿಗಳು ಮಾಡ್ತಾರೆ. ನಾವಿಷ್ಟೆಲ್ಲ ಪಾಪಗಳನ್ನು ಮಾಡಿದ್ದೇವೆ, ಆ ಪಾಪಗಳನ್ನ ಪರಿಹಾರ ಮಾಡಬೇಕು ಎಂಬುದಾಗಿ ವಿಜೇಂದ್ರ ಸ್ವಾಮಿಗಳು ಮಾಡ್ತಾರೆ. ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಮಾತುಗಳು ಉಂಟು. ಹೀಗೆ ಆ ಜ್ಞಾನಿಗಳು ತಾವು ಮಾಡಿರ್ತಕ್ಕಂತಹ ಒಂದು ಗ್ರಂಥಗಳು, ಅವರು ಮಾಡಿರ್ತಕ್ಕಂತಹ ತಪಸ್ಸು, ಅವರಲ್ಲಿರ್ತಕ್ಕಂತಹ ವಿದ್ಯೆ, ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಏನು ಹೇಳಿಕ್ ಆಗೋದಿಲ್ಲ. ತುಂಬಾ ವಿಸ್ತಾರವಾದ ಚರಿತ್ರೆ ಅವರು. ಚತುಷ್ಷಷ್ಟಿ ಕಲಾ ಸಂಪೂರ್ಣರು ಎಂಬುದಾಗಿ ಅವರನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. 64 ಕಲೆಗಳು ಅವ್ರಿಗೆ ಬರ್ತಿತ್ತು. ಇಂಥ ವಿದ್ಯೆ ಬರೋದಿಲ್ಲ ಅಂತ ಇಲ್ಲ. ಅಂತಹ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು. ಅವರೇ ಸ್ವತಃ ತಾವೇ ಅನೇಕ ಮೂರ್ತಿಗಳನ್ನ ಮಾಡಿದ್ದಾರೆ.
ತಾಮ್ರದ ಹಾಗೂ ಹಿತ್ತಾಳಿ ಪಂಚಲೋಹದ ಮೂರ್ತಿಗಳು ಮಾಡ್ತಾ ಇದ್ರು. ಸ್ವಯಂ ವಿಜೇಂದ್ರ ಸ್ವಾಮಿಗಳವರೇ ತಾವೇ ಅತ್ಯಂತ ಶುದ್ಧವಾಗಿರ್ತಕ್ಕಂತಹ ಮಡಿಯಲ್ಲಿದ್ದು ಸ್ನಾನ ಮಾಡಬೇಕೆಂದು ಮಾಡಿರ್ತಕ್ಕಂತಹದ್ದು ಈ ಕುಂಭಕೋಣದಲ್ಲಿ ಎಷ್ಟೋ ವರ್ಷಗಳವರೆಗೆ ಅದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ನಮಗೆ. ಹಾಗೆ ಆ ವಿಜೇಂದ್ರ ಸ್ವಾಮಿಗಳು ಮಾಡಿದ್ದು, ಅವರೇ ಪೂಜೆ ಮಾಡಿದ್ದು ಅಷ್ಟು ಅತ್ಯಂತ ಶ್ರದ್ಧೆಯಿಂದ ಭಗವಂತನ ಪ್ರತಿಮೆ ನೋಡಿ. ಕಲಾ ಒಂದು ಬೇಕು, ಶ್ರದ್ಧೆ ಅಂತಂದ್ರೆ ಕಲಾ ಬೇಕು. ಆ ಕಲಾ ಅವರಲ್ಲಿತ್ತು. ತಾವೇ ಸ್ವಯಂ ಆಗಿ ಆ ಪ್ರತಿಮೆಗಳನ್ನು ರಚನೆ ಮಾಡ್ತಾ ಇದ್ರು. ಎಲ್ಲಾ ತರಹದ ಕಲೆಗಳು ಆ ವಿಜೇಂದ್ರ ಸ್ವಾಮಿಯವರ ಒಂದು ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ವಿಶೇಷವಾಗಿ ಕುಂಭಕೋಣದಲ್ಲಿ ತಾವು ವಾಸವಾಗಿದ್ದು, ಆಗ ಅಲ್ಲಿ ಶಾರ್ಂಗಪಾಣಿ ಹಾಗೂ ರುದ್ರದೇವರ ಕುಂಭಕೋಣ ಆ ದೇವಾಲಯಕ್ಕೆ ಒಂದು ತೊಂದರೆ ಬಂದಾಗ ಸ್ವಯಂ ವಿಜೇಂದ್ರ ಸ್ವಾಮಿಗಳು ಇದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರಿಗೂ ಯಾವ ತರ ತೊಂದರೆ, ಎಲ್ಲರೂ ಬ್ರಾಹ್ಮಣರು, ಶೈವರು ಇರಬಹುದು ಅಥವಾ ಸ್ಮಾರ್ತರು ಇರಬಹುದು ಅಥವಾ ವೈಷ್ಣವರು ಇರಬಹುದು, ಯಾರಿಗೂ ಯಾವುದೇ ತೊಂದರೆ ಆಗಬಾರದು. ಅವರವರೇ ಯೋಗ್ಯವಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳು ಮಾಡಬೇಕು ಅಂತ ಅನ್ನೋಕ್ಕೋಸ್ಕರವಾಗಿ ವಿಜೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ವಿಚಿತ್ರವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಾ ಗುಡಿಗಳು ಶಾರ್ಂಗಪಾಣಿನೋ ಏನೇನು ಗುಡಿಗಳು, ಎಲ್ಲಾ ಗುಡಿಗಳ ಕೀಲಿ ವಿಜೇಂದ್ರ ಸ್ವಾಮಿ ತಂದು ಕೊಟ್ಬಿಡ್ತೇವೆ ಅಂತ. ಪೂಜೆ ಎಲ್ಲ ಆದ್ಮೇಲೆ ನಿಮ್ದು ಮತ್ತೆ ಪುನಃ ಅಂದ್ರೆ ಆಗೇನಾಗಿತ್ತು ಅಂತಂದ್ರೆ, ಬೇರೆ ಅಂದ್ರೆ ತುರುಷ್ಕ ರಾಜರು ಬಂದು ಅವಾಗೆಲ್ಲ ಮುಸ್ಲಿಮ್ಸ್ ರಾಜ್ಯದ ಬಹಳ ಭಯ ಇತ್ತು. ಅದರಿಂದ ವಿಜೇಂದ್ರ ಸ್ವಾಮಿ ಎಲ್ಲವನ್ನೂ ತಮ್ಮ ತಪೋಬಲದಿಂದ ಎಲ್ಲವನ್ನು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿದ್ದಕ್ಕೆ ಎಲ್ಲರೂ ಶರಣಾಗತರಾಗ್ತಾರೆ. ಹೀಗೆ ಅವರು ತಮ್ಮ ತಪಸ್ಸಿನಿಂದ ಆ ರಕ್ಷಣೆಯನ್ನು ಮಾಡಿದ್ದು. ಅಷ್ಟೇ ಅಲ್ಲ, ಅಲ್ಲಿ ವಿಶೇಷವಾಗಿ ಪಾರ್ವತೀ ದೇವ ಒಂದು ಸನ್ನಿಧಾನ ಅಲ್ಲಿದೆ. ಸ್ವಯಂ ವಿಜೇಂದ್ರ ಸ್ವಾಮಿಗಳವರೇ ಪ್ರತಿನಿತ್ಯ ಗಂಧವನ್ನ ತಾವೇ ತೆಗೆದು ಅದನ್ನ ಸಮರ್ಪಣೆ ಮಾಡ್ತಿದ್ರು ಎಂಬುದಾಗಿ ನಾವು ಕೇಳ್ತೇವೆ. ಅಲ್ಲಿ ಇವತ್ತಿಗೂ ಕೂಡ ಆ ಸ್ಥಳವನ್ನ ತೋರಿಸ್ತಾರೆ. ಹೀಗೆ ಆ ವಿಜೇಂದ್ರ ಸ್ವಾಮಿಯವರ ಒಂದು ಮಹಿಮೆಯನ್ನು ನಾವು ನೋಡಬಹುದು. ಆ ವಿಜೇಂದ್ರ ಸ್ವಾಮಿ ಇರುವಂತಹ ಕಾಲದಲ್ಲಿ ಇರುವ ಅದ್ವೈತಿಗಳಲ್ಲಿ ಉತ್ತಮರಾದ ಪಂಡಿತರು, ಒಳ್ಳೆಯ, ನಾವು ಟೀಕಾಕೃತ್ಪಾದರ ಕಾಲದಲ್ಲಿ, ಅಕ್ಷೋಭ್ಯ ತೀರ್ಥರ ಕಾಲದಲ್ಲಿ ವಿದ್ಯಾರಣ್ಯರು ಒಳ್ಳೆಯ ವಿದ್ವಾಂಸರು, ಹೇಗೆ ಅವರ ಹೆಸರನ್ನು ಕೇಳ್ತೇವೆ. ಹಾಗೆ ವಿಜೇಂದ್ರ ಸ್ವಾಮಿಯವರ ಕಾಲದಲ್ಲಿ ಅಪ್ಪಯ್ಯ ದೀಕ್ಷಿತರು ಅಂತ ಅವರು ಒಳ್ಳೆಯ ಉತ್ತಮ ವಿದ್ವಾಂಸರು, ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅಂತಹ ಉತ್ತಮ ವಿದ್ವಾಂಸರು ಪ್ರತಿನಿತ್ಯ ಅವರಿಗೂ ಇವರಿಗೂ ಸಖ್ಯ ಇದ್ದ ಹಾಗೆ, ನದಿಗೆ ಹೋಗಿ ಸ್ನಾನ ಮಾಡಿ ಬರ್ಬೇಕು, ಏನೋ ಪ್ರಸಂಗ ಇದ್ದಾಗ ವಾಕ್ಯಾರ್ಥಗಳನ್ನ ಮಾಡ್ತಾ ಹೋಗೋದು. ಅವರೊಂದು ಪ್ರಶ್ನೆ, ಇವರೊಂದು ಉತ್ತರ, ಇವರೊಂದು ಪ್ರಶ್ನೆ, ಅವರೊಂದು ಉತ್ತರ, ಹೀಗೆ ಪ್ರತಿನಿತ್ಯವೂ ಚರ್ಚೆ ನಡೀತಾ ಇತ್ತು ಎಂಬುದಾಗಿ ನಾವು ಕೇಳ್ತೇವೆ ಅವರ ಚರಿತ್ರೆಯಲ್ಲಿ. ಅಂತಹ ಉತ್ತಮ ವಿದ್ವಾಂಸರ ಜೊತೆಗೆ ನಾನಾ ರೀತಿಯ ವಾಕ್ಯಾರ್ಥಗಳನ್ನು ಮಾಡಿ ಅವರಿಗೆ ಅಪೂರ್ವವಾಗಿರ್ತಕ್ಕಂತಹ ಉತ್ತರಗಳನ್ನು ಕೊಟ್ಟು ತಾವು ಸಮಾಧಾನ ಮಾಡ್ತಾರೆ ಎಂಬುದಾಗಿ ನಾವು ಕೇಳ್ತೇವೆ. ಒಂದ್ಸಲ ಅವರ ಚರಿತ್ರೆಗಳು ಅನೇಕ ಇದೆ. ಒಬ್ಬ ವಾದಿ ಇವನ್ನ ಸೋಲಿಸ್ಬೇಕು ಅಂತ ಅವನು ಬಹಳ ಪ್ರಸಿದ್ಧಿ, ಇವ್ರದ್ದು ಭಾರಿ ಪ್ರಸಿದ್ಧಿ. ಹೇಗಾದ್ರೂ ಅವನನ್ನ ಸೋಲಿಸ್ಬೇಕು ಅಂತ ಅವನಿಗೆ ಅಪೇಕ್ಷೆ. ಅದಕ್ಕಾಗಿ ಅವನಿಗೆ ಸ್ವಲ್ಪ ಈ ಬೇರೆ ಮಾಯಾ ವಿದ್ಯಾ ಎಲ್ಲ ಬರ್ತಾ ಇರ್ತದೆ. ಹೀಗಾಗಿ ಅವನು ಮೊದಲಿಗೆ ಹೇಳಿ ಕಳಿಸ್ತಾನೆ, ಇಲ್ಲ ನಾನು ನಿಮ್ಮ ಜೊತೆಗೆ ವಾದ ಮಾಡಬೇಕು, ಅದಕ್ಕಾಗಿ ಬರ್ತೇನೆ, ನೀವೆಲ್ಲ ವಾದ ವೇದಿಕೆಯನ್ನ ಸಿದ್ಧ ಮಾಡ್ರಿ ಅಂತ ಹೇಳಿದೆ. ಆಗಲಿ ಅಂತ ಸ್ವಾಮಿಗಳವರು ಹೇಳ್ತಾರೆ. ಹೇಳಿ ಆ ವಿಶೇಷವಾಗಿರ್ತಕ್ಕಂತಹ ಒಂದು ವಾದ ವೇದಿಕೆಯನ್ನ ಸಿದ್ಧ ಮಾಡಿದರು.
ಆ ನಂತರ ಆ ವಾದಿ ಬರ್ತಾನೆ. ವಾದಿ ಬರುವಾಗ ಅವನೇನು ದೊಡ್ಡ ವಿದ್ವಾಂಸ. ಹೀಗಾಗಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಪಲ್ಲಕ್ಕಿ ಮೇಲೆ ಕೂತ್ಕೊಂಡೇ ಬರ್ತಾನೆ. ಅನೇಕ ಜನ ಶಿಷ್ಯರು, ಅವರಿಗೆ ವೈಭವ, ತಾನು ವೈಭವದಿಂದ ಬಂದ. ದೊಡ್ಡದಾಗಿರ್ತಕ್ಕಂತಹ ಸಭಾಮಂಟಪ. ಆ ಸಭಾಮಂಟಪಕ್ಕೆ ಬಂದು ಆ ಪಲ್ಲಕ್ಕಿ ಏನಿರುತ್ತಲ್ಲ ಆ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಬಂದ್ರು. ಆಮೇಲೆ ನಾವು ಕೆಳಗಿಳಿದ. ಅವರಿಗೆ ಅಂತ ಒಂದು ಆಸನ ಇತ್ತು. ಅವನೇನ್ ಮಾಡಿದ, ಆ ಆಸನದ ಮೇಲೆ ಕೂಡೋಕ್ಕಿಂತಲೂ ಅವನ ಒಂದು ಮಾಯಾ ವಿದ್ಯಾಶಕ್ತಿ ಇತ್ತು. ಆ ಶಕ್ತಿಯಿಂದ ಅವನೇನ್ ಮಾಡ್ತಾನೆ, ಮೇಲೆ ಹೋಗಿ ಕೂತ್ಬಿಡ್ತ. ಆ ಆಸನ ಸಮೇತವಾಗಿ ಎಲ್ಲರೂ ಕೆಳಗಡೆ ಇದ್ರೇನು ಗೋಡೆ ಮೇಲೆ, ಅಷ್ಟು ಮೇಲೆ ಹೋಗಿ ಕೂತ. ಮೇಲೆ ಹೋಗಿ ಕೂತ್ರೆ ಎಲ್ಲರಿಗೂ ಆಶ್ಚರ್ಯ, ಏನಿದು ಇವನಿಷ್ಟು ಮೇಲೆ ಕೂತ್ಬಿಟ್ಟಲ್ಲ, ವಿಜೇಂದ್ರ ಸ್ವಾಮಿ ಬಂದ್ರೆ ಏನ್ ಗತಿ? ಯಾಕೆಂದ್ರೆ ಅವರು ಪಾಪ ಪಲ್ಲಕ್ಕಿಯಲ್ಲಿ ಬರ್ತಾರೆ, ಅವ್ರ ಕೆಳಗಡೆ ಪೀಠ ಹಾಕಿದ್ರು, ಅವರು ಅಲ್ಲಿ ಕೂಡ್ತಾರೆ, ತುಂಬಾ ತೊಂದರೆ ಆಗತ್ತೆ ಅಂತ ವಿಚಾರ ಮಾಡ್ತಾ ಇದ್ರು. ಆಗ ವಿಜೇಂದ್ರ ಸ್ವಾಮಿಗಳವರು ಅವರು ಕೂಡ ಬಂದಿದ್ದಾರೆ. ವಾದ ಮಾಡಲಿಕ್ಕೆ ಬಂದಾಗ ಅವರು ಶಿಷ್ಯರು ಎಲ್ಲ ಪಲ್ಲಕ್ಕಿಯಲ್ಲೇ ಕರ್ಕೊಂಡು ಬಂದ್ರು. ಎಲ್ಲ ಆಯ್ತು. ಬಂದ ತಕ್ಷಣ ಸ್ವಾಮಿಗಳಿಗೆ ಎಲ್ಲರೂ ಆವಾಗಲೇ ಹೇಳ್ಬಿಡ್ತಾರೆ, ಇಲ್ಲ ಸ್ವಾಮಿ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೋಡ್ರಿ ಮೇಲೆ ಕೂತಿದ್ದಾನೆ ಅವನ ಸಾಮರ್ಥ್ಯ ಅಂತ. ಇಲ್ಲಿಂದ ಸ್ವಾಮಿಗಳು ಏನ್ ಮಾಡಿದ್ರು, ಆ ಪಲ್ಲಕ್ಕಿ ತಗೊಂಡ್ಬಂದಿದ್ರು ಪಾಪ ಜೊತೆಗೆ ಆ ಶಿಷ್ಯರು. ಆ ಶಿಷ್ಯರಿಗೆ ಹೇಳ್ತಾರೆ, ಪಲ್ಲಕ್ಕಿ ಬಿಟ್ಬಿಡ್ರಿ ಸ್ವಾಮಿ, ಪಲ್ಲಕ್ಕಿ ಬಿಟ್ರಿ ನಿಮ್ದೇನ್ ಗತಿ ಅಂತ ಅವ್ರಿಗೆ ಚಿಂತೆ. ಪಾಪ ಎಲ್ಲಿ ಬಿದ್ದು ಹೋಗ್ತಾರೋ ಸ್ವಾಮಿಗಳು ಅಂತ. ನೀವೇನ್ ಚಿಂತೆ ಮಾಡಬೇಡ್ರಿ, ಪಲ್ಲಕ್ಕಿಯನ್ನು ಬಿಡ್ರಿ ಅಂತ ಹೇಳಿದ್ರು. ಅವರು ಗುರುವ ಹೇಳಿದ ಮೇಲೆ ಇನ್ನೇನ್ ಮಾಡ್ಬೇಕು, ಆಗಲಿ ಅಂತ ಪಲ್ಲಕ್ಕಿಯನ್ನ ಬಿಟ್ಬಿಟ್ರು. ಹೊತ್ಕೊಂಡ್ ಬಂದಿದ್ರು, ಎಲ್ಲರೂ ದೂರ ಸದ್ಬಿಟ್ರು. ಆಶ್ಚರ್ಯ ಅಂದ್ರೆ ಆ ಪಲ್ಲಕ್ಕಿ ನೆಲಕ್ಕೆ ಬೀಳಲೇ ಇಲ್ಲ. ಅಷ್ಟೇ ಅಲ್ಲ, ಆಮೇಲೆ ವಿಜೇಂದ್ರ ಸ್ವಾಮಿ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡೇ ಅವನು ಎಲ್ಲಿ ಇದ್ದನೋ, ಎಷ್ಟು ಮೇಲೆ ಕೂತಿದ್ದಲ್ಲ, ಆ ಪಲ್ಲಕ್ಕಿ ಅಲ್ಲಿಯವರೆಗೆ ಹೋಯ್ತು, ಮೇಲ್ವರೆಗೆ. ಅವನು ನೋಡಿದ, ಅವನಿಗೆ ತುಂಬಾ ಆಶ್ಚರ್ಯವಾಯಿತು. ಅವನಂದ, ನಾನು ಆಸನ ಮೇಲೆ ಕೂತ್ಕೊಂಡು ಆಸನ ಸಮೇತವಾಗಿ ಮೇಲೆ ಬಂದ್ರೆ ಇವರು ಪಲ್ಲಕ್ಕಿ ಸಮೇತವಾಗಿ ಮೇಲೆ ಬಂದ್ಬಿಟ್ರಲ್ಲ ಅಂತ ತುಂಬಾ ಅವನಿಗೆ ಆಶ್ಚರ್ಯವಾಗ್ತದೆ, ಭಯವಾಗ್ತದೆ. ಮೊದಲನೇದು ತಪ್ಪಾಯ್ತು ಅಂತ ಶರಣಾಗತನಾಗ್ಬಿಡ್ತು. ಅವನು ಹೇಳಿದ, ಸ್ವಾಮಿ, ನಾನೇನೋ ನಿಮ್ಮನ್ನ ಈ ತರಹದ ಒಂದು ಕುಚೋದ್ಯ ಅಂತಾರಲ್ಲ ಆ ತರ ಮಾಡಿ ನಿಮ್ಮನ್ನು ಸೋಲಿಸಿ ನಾನು ನಿಮ್ಗೇನೂ ಗೊತ್ತಿಲ್ಲ ಅಂತ ಮಾಡ್ಬೇಕಂತ ಮಾಡಿದ್ದೆ, ನಮ್ ತಪ್ಪಾಯ್ತು ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ಪುನಃ ವಾದವನ್ನೂ ಮಾಡ್ತಾನೆ. ಅನೇಕ ರೀತಿಯ ವಾದಗಳನ್ನು ಮಾಡಿ ಆಮೇಲೆ ಮತ್ತೆ ಪುನಃ ವಿಜೇಂದ್ರ ಸ್ವಾಮಿಗಳವರು ಎಲ್ಲ ಉತ್ತರವನ್ನು ಕೊಡ್ತಾರೆ. ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಗೌರವವನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಆ ವಿಜೇಂದ್ರ ಸ್ವಾಮಿಗಳವರಿಗೆ ನಾನಾ ತರಹದ ವಿದ್ಯೆಗಳು ಅವರಿಗೆ ಆ ಹಸ್ತಗತವಾಗಿತ್ತು, ಎಲ್ಲವೂ ಗೊತ್ತಿತ್ತು ಅಂತ ನಾವು ಚರಿತ್ರೆಯಲ್ಲಿ ಕೇಳ್ತೇವೆ. ಇನ್ನೊಂದು ಬಾರಿ ಅವರಿಗೆ ಪಾಪ ಯಾವನೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಚಪ್ಪಲಿ ಮಾಡುವನು, ನಿಮ್ಗೆಲ್ಲಾ ವಿದ್ಯೆ ಬರುತ್ತೆ ಅಂತ ಹೇಳ್ತೀರಿ, ಇವಾಗೆಲ್ಲ ಚಪ್ಪಲಿ ಎಲ್ಲ ರೆಡಿಮೇಡ್, ಏನಂತೆ ಗೊತ್ತಿಲ್ಲ, ಚಪ್ಪಲಿ ಅಂದ್ರೆ ಏನೋ ಮಾಡೋದು ಏನೋ ಗೊತ್ತಿಲ್ಲ, ಆ ಚರ್ಮದಿಂದ ಮಾಡಬೇಕದು. ಹೀಗಾಗಿ ಅದು ಮಾಡೋದು ತುಂಬಾ ಕಷ್ಟ. ಅವನು ಹೇಳ್ತಾನೆ, ನನಗಿದೆಲ್ಲ ವಿದ್ಯೆ ಬರುತ್ತೆ, ನೀವು ಬರತ್ತಾ ಅಂತ ಕೇಳಿ. ಯಾಕೆ ಬರೋದಿಲ್ಲಪ್ಪ, ನನಗೆ ಅದನ್ನು ಬರುತ್ತೆ ಅಂತ ಹೇಳ್ತಾನೆ. ಹೀಗಾಗಿ ಅವನ ಒಂದು ಸವಾಲು ಹಾಕಿದ್ದಕ್ಕೆ ವಿಜೇಂದ್ರ ಸ್ವಾಮಿ ತಾವೇ ಕೂತು ಅದನ್ನು ಮಾಡಿ ಅವನಿಗೆ ತೋರಿಸ್ತಾರೆ. ಅವನಿಗೆ ಆಶ್ಚರ್ಯವಾಗ್ತದೆ, ಸ್ವಾಮಿ ತಪ್ಪಾಯ್ತು, ದೊಡ್ಡವರನ್ನು ನಾವು ಪರೀಕ್ಷಾ ಮಾಡಬಾರದು, ಏನೋ ದುರ್ಬುದ್ಧಿ, ಬೇರೆ ಜನ ಎಲ್ಲ ನಿಮ್ ಬಗ್ಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ, ಅದಕ್ಕಾಗಿ ನಾನು ಕೂಡ ನಿಮ್ಮ ಬಗ್ಗೆ ಆ ರೀತಿ ತಪ್ಪು ತಿಳ್ಕೊಂಡು ಹಾಗೆ ಕೇಳಿದೆ, ದಯಮಾಡಿ ಕ್ಷಮಾ ಮಾಡ್ರಿ ಎಂಬುದಾಗಿ ಆ ವಿಜೇಂದ್ರ ಸ್ವಾಮಿಗಳವರೆಗೆ ಅವನು ಕೇಳ್ಕೊತಾನೆ. ಹೀಗೆ ವಿಜೇಂದ್ರ ಸ್ವಾಮಿಗಳವರು ತಾವೇ ಆ ಚಪ್ಪಲಿಯನ್ನು ಕೂಡ ಮಾಡಿದರು ಎಂಬುದಾಗಿ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಪ್ರಸಂಗವನ್ನ ಹೇಳ್ತಾರೆ. ಇನ್ನೊಂದು ಪ್ರಸಂಗ ಏನಂತಂದ್ರೆ, ಹೀಗೆ
ವಿಜೇಂದ್ರ ಸ್ವಾಮಿಗಳವರಿಗೆ ಪರೀಕ್ಷೆ ಮಾಡುವವರೇ ಜಾಸ್ತಿ. ಯಾವಾಗಲೂ ದೊಡ್ಡವರಾದ್ರೂ ಕಷ್ಟ, ಸಣ್ಣವರಿದ್ರೂ ಕಷ್ಟ. ದೊಡ್ಡವರಾದ್ರೆ ಶತ್ರುಗಳು, ವಿರೋಧಿಗಳು, ನಿಂದಾ ಮಾಡುವವರೇ ಜಾಸ್ತಿ ಇರ್ತಾರೆ. ನಮ್ಮಲ್ಲಿ ಹೇಳ್ತಿದ್ರು, ಸತ್ಯಧ್ಯಾನರ ಬಗ್ಗೆ ಹೇಳ್ತಿದ್ರಂತೆ. ಸತ್ಯಧ್ಯಾನಿಗೆ ಯಾರೊಬ್ರು ಬಂದು ಹೇಳಂತೆ, ಏನ್ ಸ್ವಾಮಿ ನಿಮ್ಮನ್ ಜನ ಸ್ತೋತ್ರ ಮಾಡ್ತಾರೆ, ಆದ್ರೆ ಎಷ್ಟೋ ಜನ ನಿಮ್ಮನ್ ಬೈಯೋರು ಇದ್ದಾರೆ ಅಂತ ಹೇಳಿ. ಸತ್ಯಧ್ಯಾನರು ಹೇಳಿದ್ರು, ನಮ್ಮನ್ ಬೈತಾರೆ ಅಂದ್ರೆ ನಾವು ದೊಡ್ಡವರಾಗಿವಿ ಅಂತ ಅರ್ಥ ಅಂತ ಹೇಳ್ತಿದ್ರಂತ. ತಾತ್ಪರ್ಯ ಏನೋ ಅಭಿಪ್ರಾಯ ಏನಂತಂದ್ರೆ, ಆಗೋದಿಲ್ಲ, ಇನ್ನೊಬ್ಬರ ಉತ್ಕರ್ಷ ಕಂಡು ಸಹನೆ ಆಗೋದಿಲ್ಲ. ಸಹನೆ ಆಗದೇನೆ ಆ ವ್ಯಕ್ತಿಗಳ ನಿಂದ, ದ್ವೇಷ, ಅಸೂಯ, ಮಾತ್ಸರ್ಯ ಇದೆಲ್ಲ ಮಾಡೋದು ದುಷ್ಟ ಜನರ ಸ್ವಭಾವ. ಅದು ವಿಜೇಂದ್ರ ಸ್ವಾಮಿಗಳು ಮಹಾನುಭಾವರು, ತಪಸ್ವಿಗಳು, ಸಿದ್ಧ ಪುರುಷರು, ಮಹಾವಿಷ್ಣು ಭಕ್ತರು. ಅಂತಹ ವಿಜೇಂದ್ರ ಸ್ವಾಮಿಗಳ ಮಹತ್ವವನ್ನು ಕಂಡು ಎಷ್ಟೋ ಜನರಿಗೆ ಅಸಹನೆ, ದ್ವೇಷ, ಅಸೂಯ, ಮಾತ್ಸರ್ಯಗಳೆಲ್ಲ ಇತ್ತು. ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ಸಲ ಒಬ್ಬ ಮಾಂತ್ರಿಕನನ್ನ ಕರೆದು ಇವ್ರು ಪರೀಕ್ಷೆ ಮಾಡಬೇಕು ಅಂತ ಅವ್ರಿಗೆ. ವಿಜೇಂದ್ರ ಸ್ವಾಮಿ ಏನ್ ಗೊತ್ತಿಲ್ಲ, ಅವ್ರ ಪಾಪ ದಿನ ತಮ್ದೇನು ಪೂಜೆ ಪಾಠ ಏನಿತ್ತು ಆ ಪಾಠ ಹೇಳಿದ್ರು, ಸ್ನಾನಕ್ಕೆ ಹೋದ್ರು, ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡ್ತಾ ಇರುವಾಗ ಏನಾಯ್ತು ಅಂತಂದ್ರೆ, ಆ ಮಾಂತ್ರಿಕ ಇವೇನು ಪೂಜೆ ಒಂದ್ ಕಡೆ ಮಾಡ್ತಾ ಇದ್ರು, ಸ್ವಲ್ಪ ಊರು ಹೊರಗಡೆ ಅವನಿದ್ದಾನೆ. ಅಲ್ಲಿ ಏನ್ ಮಾಡಿದ ಅಂತಂದ್ರೆ, ಅವನಿಗೆ ಒಂದು ವಿದ್ಯಾ ಗೊತ್ತು. ಅಲ್ಲಿ ಒಂದು ಪದಾರ್ಥವನ್ನು ತೆಗೆದುಕೊಂಡು ಅಲ್ಲಿ ನೀರು ಹಾಕ್ತಾ ಇದ್ದ, ಪೈಪ್ ನೀರು ಹಾಕ್ತಾ ಇದ್ದ. ನೀರು ಹಾಕಿದ್ರೆ ಆ ನೀರು ವಿಜೇಂದ್ರ ಸ್ವಾಮಿ ಹೊಟ್ಟೆಯಲ್ಲಿ ಬರಬೇಕು, ಆ ತರ ಅವನು ಮಾಡಿದ. ಅದು ಯಾವಾಗ ಮಾಡ್ತಾನೆ, ವಿಜೇಂದ್ರ ಸ್ವಾಮಿಗಳು ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ರು. ಅರ್ಧ ಗಂಟೆ ಆದ್ಮೇಲೆ ಅವನು ಪ್ರಾರಂಭ ಮಾಡಿದ. ಯಾಕೆ ಅಂತಂದ್ರೆ, ಪೂಜೆ ಕೂತ್ಮೇಲಂತ ಈ ಸ್ವಾಮಿಗಳು ಹೇಳೋದಿಲ್ಲ, ಹೇಗೂ ಮುಗಿಲಿಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗತ್ತೆ, ಅಷ್ಟರೊಳಗೆ ನಾನು ನನ್ನ ಕೆಲಸ ಮಾಡಬೇಕು ಅಂತ ಅವನೇನ್ ಮಾಡ್ತಾನೆ, ಬೇಕಾದಷ್ಟು ನೀರು ಬಾವಿ ಬಾಜುಗೆ ಕೂತಿದ್ದ. ಆ ನೀರು ತಗೊಂಡು ಹಾಕೋದು ವಿಜೇಂದ್ರ ಸ್ವಾಮಿಗಳು ಒಂದು 2 ನಿಮಿಷ ಆದ್ಕೊಳ್ಳೆ ಗೊತ್ತಾಯ್ತು, ಯಾಕೋ ಹೊಟ್ಟೆಯಲ್ಲಿ ನೀರು ಬರ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಅವ್ರಿಗೆ ಶ್ರಮ ಆಗತ್ತೆ, ಹೇಗಾದ್ರೂ ಮನುಷ್ಯ ದೇಹ ಅಲ್ಲ, ಶ್ರಮ ಆಗ್ಲೇಬೇಕು. ಬದಿಯಲ್ಲಿ ಆ ಶಿಷ್ಯರೆಲ್ಲ ಪಾರಾಯಣ ಮಾಡ್ತಾ ಇದ್ರು. ಒಂದಿಬ್ರು ಶಿಷ್ಯರು ಕರೀತಾರೆ, ಬಾ ಇಲ್ಲಿ. ಏನಿಲ್ಲ ಅವ್ರು ಹೇಳು. ಅವರು ಬದಿಯ ಸಮೀಪದಲ್ಲೇನೆ ಬೇಕಾದಷ್ಟು ಬಾಳೆಯ ತೋಟ ಇತ್ತು, ಬಾಳೆ ಗಿಡದ ತೋಟ. ಹೇಳ್ತಾರೆ, ಆ ಶಿಷ್ಯನಿಗೆ ಹೇಳು, ಒಂದು 10 ಬಾಳೆ ಗಿಡ ಇದೆಲ್ಲ ಅದನ್ನ ಕಟ್ ಮಾಡಿಬಿಡು ಅಂತ ಹೇಳುವಂತ. ಆಯ್ತು, ಯಾಕೇನ್ ಗೊತ್ತಾಗಿಲ್ಲ, ಗುರುಗಳು ಹೇಳ್ತಾರೆ ಕೇಳ್ಬೇಕಷ್ಟೇ. ಈಗಿನ ಕಾಲ ಶಿಷ್ಯರಲ್ಲ, ಆಗಿನ ಕಾಲ ಶಿಷ್ಯರು ಏನ್ ಹೇಳ್ತಾರೋ ಮಾಡ್ಬೇಕಷ್ಟೇ. ಆಯ್ತು ಅಂತ ಹೇಳಿದ್ರು. ಹೋಗ್ತಾರೆ, ತಾವು ಕತ್ತಿಯನ್ನು ತೆಗೆದುಕೊಂಡು ಒಂದು 10 ಮರಗಳನ್ನ ಕಟ್ ಮಾಡಿ ಬಂದ್ರು. ಮತ್ತೆ ಪೂಜೆ ನಡೀತಾ ಇತ್ತು. ಎಲ್ಲ ಆಗ್ಲಿಕ್ಕೆ ಸುಮಾರು 1 ಗಂಟೆ ಆಯ್ತು. ಅವನು ಪಾಪ ನೀರ್ ಹಾಕ್ತಾನೆ ಇದ್ದ. ಅಂದ್ರೆ ಅವನಿಗೇನು ಅಂತಂದ್ರೆ, ನೀರ್ ಹಾಕ್ತಾ ಇದ್ರೆ ಹೊಟ್ಟೆಯಲ್ಲಿ ನೀರು ತುಂಬುತ್ತದೆ. 1 ಬಕೆಟು 2 ಬಕೆಟು, ಬಹಳ ಆದ್ರೆ ಒಂದು 5 ಬಕೆಟ್, ಅದಕ್ಕೆ ಮೇಲೆ ಏನಾಗುತ್ತೆ, ಆಮೇಲೆ ಹೊಟ್ಟೆ ತ್ರಾಸ ಆಗಿ ಅವ್ರಿಗೆ ಕೃಷ್ಣಾರ್ಪಣ ಆಗ್ಬಿಡ್ತಾರೆ ಅಂತ ಆ ವಿಚಾರದಿಂದ ಪಾಪ ಅವನ ನೀರು ಹಾಕ್ತಾ ಇದ್ದ. 5 ಕೊಡ, 10 ಕೊಡ, 15 ಕೊಡ, 20 ಕೊಡ ಹಾಕಿದ. ಆಮೇಲೆ ಅವನೇ ನಿಲ್ಲಿಸ್ಬಿಟ್ಟ. ಇಷ್ಟರ ಮೇಲೆ ಅವ್ರೇನು ಬದುಕ್ತಾರೇನು ಅಂತ ಪಾಪ ಇಟ್ಕೊಂಡ್ಬಿಟ್ಟ. ಆಮೇಲೆ ಸ್ವಾಮಿಗಳು ತಾವೆಲ್ಲ ವಿಜೇಂದ್ರ ಸ್ವಾಮಿ ಪೂಜೆ ಎಲ್ಲ ಮುಗಿಸಿದ್ರು. ಮುಗಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ, ಪಂಡಿತರಿಗೆ ತೀರ್ಥ ಎಲ್ಲ ಕೊಡ್ತಾರೆ. ತಾವು ಕೂಡ ತೀರ್ಥವನ್ನು ಸ್ವೀಕಾರ ಮಾಡಿ ಆಮೇಲೆ ತಮ್ಮ ಭಿಕ್ಷಾ ಸ್ವೀಕಾರ ಮಾಡ್ತಾರೆ. ಭಿಕ್ಷಾ ಸ್ವೀಕಾರ ಮಾಡಿದ ಮೇಲೆ ಸ್ವಾಮಿಗಳು ಆ ಶಿಷ್ಯರು ಕರೀತಾರೆ, ನೋಡು, ಇಲ್ಲಿಂದ ಅರ್ಧ ಫರ್ಲಾಂಗದ ದೂರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಅವನಿಗೆ ಆಶ್ಚರ್ಯ, ಏನ್ ಹೇಳ್ತಾರೆ ಸ್ವಾಮಿಗಳು ಒಂದು ಗೊತ್ತಾಗಿಲ್ಲ. ಆಗ್ಲಿ ಅಂತ ಹೋಗ್ತಾನೆ. ಹೋದ್ರೆ ಆ ಮಾಂತ್ರಿಕ ಅಲ್ಲಿ ಕೂತಿದ್ದ. ಇವ್ರು ಬರೋದು ನೋಡಿ ಅವನೇನ್ ತಿಳ್ಕೊಂಡ ಅಂದ್ರೆ, ಓ, ವಿಜೇಂದ್ರ ಸ್ವಾಮಿಗಳವರು ಬೃಂದಾವನಸ್ಥರಾಗಿದ್ದಾರೆ, ತುಂಬಾ ಕಷ್ಟವಾಗಿದೆ, ಶ್ರಮವಾಗಿರ್ಬೇಕು,
ಅದಕ್ಕಾಗಿ ನಾವು ಹುಡ್ಕೊಂಡು ಬಂದಿದ್ದಾರೆ ಅಂತ ಅವನು ತಿಳ್ಕೊಂಡ. ಹಾಗಾಗಿ ಇಲ್ಲ, ನಮ್ಮ ಸ್ವಾಮಿಗಳನ್ನು ಕರೀತಾ ಇದ್ದಾರೆ, ಬರಬೇಕು ಅಂತೆ. ಅವನಿಂದ ಹೇಗಿದ್ದಾರೆ ನಿಮ್ಮ ಸ್ವಾಮಿಗಳು? ಆರಾಮಾಗಿದ್ದಾರೆ, ಪೂಜೆ ಮಾಡಿದ್ರು, ಇವಾಗ ಭಿಕ್ಷೆ ಸ್ವೀಕಾರ ಮಾಡಿದ್ರು. ಅವನಿಗೆ ಆಶ್ಚರ್ಯ, ಇದೇನಿದು, ನಾನು 20ರಿಂದ 25 ಕೊಡ ನೀರು ಹಾಕೀನಿ, ಅವ್ರ ಹೊಟ್ಟೆಯಲ್ಲಿ ಹೇಗೆ ಹಿಡಿಲಿಕ್ಕೆ ಸಾಧ್ಯ ಅಷ್ಟೆಲ್ಲ? ಆಯ್ತು ಅಂತ ಬರ್ತಾನೆ. ಬಂದು ಸ್ವಾಮಿ ಹತ್ರ ಬಂದ, ದೂರ ನಿಂತಿದ್ದ. ಸ್ವಾಮಿ ಕರೆದು ಹೇಳ್ತಾರೆ, ಅವನಿಗೆ ಗೊತ್ತಾಯ್ತು ಇವರು ಸಾಮಾನ್ಯರಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ, ಇವತ್ತು ನಮ್ಮ ತೋಟಕ್ಕೆ ನೀರು ಹಾಕೋದು ಒಂದು ಕೆಲಸ ನೀನು ತಪ್ಪಿಸಿಬಿಟ್ಟಿ ಅಂತ ಹೇಳಿ. ಹಾಗೆ ಆಶ್ಚರ್ಯ, ಏನು ನೀನು ಹಾಕಿದ ನೀರೆಲ್ಲ ತೋಟಕ್ಕೆ ಹೋಗಿದೆ ಅಂತ. ಅವ್ರೇನ್ ಮಾಡಿದ್ರು ಅಂದ್ರೆ, ಅವ ನೀರು ಹಾಕಿ ಹೊಟ್ಟೆಗೆ ಬರುವಂತೆ ಮಾಡಿದ್ದ. ಹೊಟ್ಟೆಯಲ್ಲಿ ಇರ್ತಕ್ಕಂತಹ ನೀರೆಲ್ಲ ಆ ಬಾಳೆ ಗಿಡಕ್ಕೆ ಹೋಗುವ ಹಾಗೆ ಇವ್ರು ಟ್ರಾನ್ಸ್ಫರ್ ಮಾಡಿದ್ರು. ಹೀಗಾಗಿ ಎಲ್ಲಾ ಬಾಳೆ ಗಿಡದಿಂದ ನೀರು ಬರ್ತಾ ಇದ್ವಿ, ಎಲ್ಲ ಹೋಯ್ತು. ಅದಕ್ಕೆ ವಿಜೇಂದ್ರ ಸ್ವಾಮಿ ಹೇಳ್ತಾರೆ, ನೋಡಪ್ಪ, ನೀನು ಒಂದು ಪುಣ್ಯದ ಕೆಲಸ ಮಾಡಿದ. ಏನಂತಂದ್ರೆ ಎಲ್ಲ ಗಿಡಕ್ಕೂ ನೀರು ಹಾಕದಿ. ಅವನಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಅವನಿಂದ, ಸ್ವಾಮಿ ತಪ್ಪಾಯ್ತು, ಹೀಗೆಲ್ಲ ಮಾಡಬಾರ್ದಾಗಿತ್ತು, ಮಹಾಜ್ಞಾನಿಗಳು ತಪಸ್ವಿಗಳು ಅನ್ಯಾಯ ಮಾಡಿಬಿಟ್ಟೆ ಅಂತ ಮತ್ತೆ ಪುನಃ ಅವನು ಪಶ್ಚಾತ್ತಾಪ ಮಾಡ್ಕೊಳ್ತಾನೆ. ಈ ತರಹದ ಅನೇಕ ವಿದ್ಯೆಗಳು ಸಹಜವಾಗಿಯೇನೆ ವಿಜೇಂದ್ರ ಸ್ವಾಮಿಗಳಲ್ಲಿ ನಾವು ನೋಡಬಹುದು. ಅಂತಹ ವಿಚಿತ್ರವಾಗಿರ್ತಕ್ಕಂತಹ ನಾನಾ ತರಹದ ಚರಿತ್ರೆಗಳಿದೆ, ಒಂದಲ್ಲ ಎರಡಲ್ಲ. ಅವ್ರ ಚರಿತ್ರೆ ಹೇಳ್ತಾ ಕೂತ್ರೆ 1 ದಿನ ಅಲ್ಲ 2 ದಿನ ಸಾಕಾಗೋದಿಲ್ಲ. 1 ವಾರವಾದ್ರೂ ಮಿನಿಮಮ್ 7 ದಿನ ಹೇಳಿದ್ರೆ ಸ್ವಲ್ಪ ಏನಾದ್ರೂ ಹೇಳಿಕ್ಕಾಗತ್ತೆ. ಅಂತಹ ಮಹಾನುಭಾವರು. ಆಮೇಲೆ ಇನ್ನೊಂದು ಅವರ ಚರಿತ್ರೆಯಲ್ಲಿ ಹೇಳ್ತಾರೆ, ತುಂಬಾ ಅಂದ್ರೆ ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಅತಿಶಯವಾದ ಒಂದು ಭಕ್ತಿ ನಿಷ್ಠೆ ಅದು ವಿಜೇಂದ್ರ ಸ್ವಾಮಿಗಳು ಇತ್ತು. ಎಷ್ಟೋ ಜನ ಅವರ ಇಚ್ಛಾ ಯಾವತ್ತೂ ಇನ್ನೊಬ್ಬರನ್ನ ಅಪೇಕ್ಷೆ ಮಾಡೋದಿಲ್ಲ ಅಂತ ನೀವು ಹೇಗೆ ನಾವು ನಿರ್ಣಯ ಮಾಡಬೇಕು ಅಂತ ಹೇಳ್ತಾರೆ. ಆದಾಗ ಬೇಕಾಷ್ಟು ಅವರ ಕಥೆಗಳೆಲ್ಲ ಇದೆ. ಅವ್ರಿಗೆ ಪರೀಕ್ಷೆ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾರೆ. ಆದ್ರೆ ವಿಜೇಂದ್ರ ಸ್ವಾಮಿಯವರು ಕೇವಲ ಯಸ್ಯ ವಾ ಕಾಮಧೇನನ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗಿಂದ್ರಂ ಕಾಮಬಾಣಚ್ಛಂ ಸದಾ ಎಂಬಂತಹ ಶ್ಲೋಕವನ್ನ ನಿರಂತರವಾಗಿ ಅವ್ರು ಹೇಳ್ತಾ ಇದ್ರು. ಯಾವ ಸ್ತ್ರೀಯರಿಂದ ಯಾವುದೇ ರೀತಿಯ ಆಕರ್ಷಣೆ ಒಳತಕ್ಕಂತಹ ಪದಾರ್ಥಗಳಿಂದ ಅವರ ಮನಸ್ಸಿಗೆ ಸ್ವಲ್ಪವೂ ವಿಕಾರವಾಗಲಿಲ್ಲ ಎಂಬುದಾಗಿ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಈ ತರಹದ ನಾನಾ ರೀತಿಯಿಂದ ವಿಜೇಂದ್ರ ಸ್ವಾಮಿಯವರಿಗೆ 1 ಅಲ್ಲ 2 ಅಲ್ಲ 3 ಅಲ್ಲ ನಾನಾ ರೀತಿಯ ಪರೀಕ್ಷೆ ಮಾಡ್ತಾರೆ, ಉದ್ದೇಶಪೂರ್ವಕ ಮಾಡ್ತಾರೆ. ಆದರೆ ಭಗವದ್ಭಕ್ತರಿಗೆ ಯಾವುದು ಸಾಧ್ಯ ಇದೆ? ಜ್ಞಾನಿಗಳಿಗೆ ಏನು ಸಾಧ್ಯ ಇದೆ? ಏನು ಬೇಕಾದ್ದನ್ನು ಮಾಡುವಂತಹ ಸಾಮರ್ಥ್ಯ ಇರುತ್ತೆ. ಯಾಕೆ ಅಂದ್ರೆ ಶ್ರೀಮದಾಚಾರ್ಯ ಗ್ರಂಥಗಳ ಅಧ್ಯಯನ ಮಾಡುವುದು ಅವರ ಪ್ರಧಾನವಾದ ತಪಸ್ಸು. ಭಗವದ್ಭಕ್ತಿ, ವಿಷ್ಣು ಭಕ್ತಿ ಹಾಗೂ ಎಲ್ಲ ದೇವತೆಗಳಲ್ಲಿ ತಾರತಮ್ಯಾನುಸಾರವಾದ ಭಕ್ತಿ, ಗ್ರಂಥಗಳ ನಿಷ್ಠೆ, ಅದರ ಅಧ್ಯಯನ, ಇದೆಲ್ಲವನ್ನೂ ನಿರಂತರವಾಗಿ ಮಾಡತಕ್ಕಂತಹ ಆ ಮಹಾನುಭಾವರಿಗೆ ಏನು ತಪಸ್ಸು ಕಡಿಮೆ ಇರ್ತದೆ, ಯಾವುದು ಶಕ್ತಿ ಕಡಿಮೆ ಇದೆ? ವಿಷ್ಣು ಭಕ್ತರಾದ ಈ ಮಹಾಸ್ವಾಮಿಗೆ ಇಷ್ಟೆಲ್ಲ ಶಕ್ತಿ ಅಂತಂದ ಮೇಲೆ ಋಷಿಗಳಿಗೆ, ದೇವತೆಗಳಿಗೆ ಎಷ್ಟು ಅಪಾರವಾಗಿರತಕ್ಕಂತಹ ಶಕ್ತಿ ಇರ್ತದೆ. ಅಂತಹ ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು. ಅವರ ಶಿಷ್ಯರೇ ಸುಧೀಂದ್ರ ತೀರ್ಥ ಶ್ರೀಗಳ, ಅವರೂ ಕೂಡ ಮಹಾನುಭಾವರು, ಜ್ಞಾನಿಗಳು, ತಪಸ್ಸುಗಳು, ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಅವರ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳವರು, ಅವರೆಂತಹ ಮಹಾನುಭಾವರು. ಅದೆಲ್ಲ ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿದೆ. ಆದರೆ ನಿಜವಾದ ರಾಘವೇಂದ್ರ ಸ್ವಾಮಿ ಏನು ಅಂತ ಜಗತ್ತಿಗೆ ಪ್ರಸಿದ್ಧವಾಗಿಲ್ಲ. ಅವರ ಜ್ಞಾನ, ಅವರ ತಪಸ್ಸು, ಅವರು ಮಾಡಿರ್ತಕ್ಕಂತಹ ತ್ಯಾಗ, ಅವರ ಗ್ರಂಥಗಳು, ಅದು ನಿಜವಾಗಿರ್ತಕ್ಕಂತಹ ದೊಡ್ಡ ಸಿದ್ಧಿ ರಾಘವೇಂದ್ರ ಸ್ವಾಮಿಯವರಿಗಿದೆ. ಈ ರೀತಿಯಾಗಿ ವ್ಯಾಸರಾಜರಿಂದ, ಶ್ರೀಪಾದರಾಜರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಮಹಾನುಭಾವರು, ಜ್ಞಾನಿಗಳು, ತಪಸ್ವಿಗಳು, ಸಿದ್ಧ ಪುರುಷರು
ಅಂತಹ ಮಹಾನುಭಾವರ ಒಂದು ದೊಡ್ಡ ಪರಂಪರೆಯಲ್ಲಿ, ವೈಷ್ಣವ ಪರಂಪರೆಯಲ್ಲಿ, ಈ ಮಧ್ವ ಸಿದ್ಧಾಂತದ ಪ್ರಚಾರವನ್ನು ಮಾಡತಕ್ಕಂತಹ ಜ್ಞಾನಿಗಳ ಭವ್ಯ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ. ನಮ್ಮ ದೊಡ್ಡ ಭಾಗ್ಯ. ನಮಗೆ ರಕ್ಷಣೆ ಮಾಡಲಿಕ್ಕೆ ಒಬ್ಬ ಗುರು, ಒಬ್ಬ ದೇವತೆಯಲ್ಲ, ನೂರಾರು ಮಹಾನುಭಾವರು, ತಪಸ್ಸು, ಸಿದ್ಧಪುರುಷರಿದ್ದಾರೆ. ದೇವತೆಗಳ ಸಮೂಹವೇ ಇದೆ. ಸಾಕ್ಷಾತ್ ಪರಮಾತ್ಮ ನಮಗೆ ಸ್ವತಂತ್ರನಾದ ಭಗವಂತ ನಮಗೆ ರಕ್ಷಣೆ ಮಾಡಲಿಕ್ಕಿದ್ದಾನೆ. ಇಂತಹ ಭಗವದ್ಭಕ್ತರನ್ನು ಪಡೆದಿದ್ದಾನೆ ಪರಮಾತ್ಮ. ಭಗವಂತನ ಮಹಾತ್ಮ್ಯನೂ ಹೌದು, ಭಗವದ್ಭಕ್ತರ ಮಹಾತ್ಮ್ಯ ಹೌದು. ಇಂತಹ ಮಹಾನುಭಾವರಾದ ವಿಜೇಂದ್ರ ಸ್ವಾಮಿಗಳವರ ಒಂದು ಸ್ಮರಣೆ, ಆ ದೊಡ್ಡವರ ಸ್ಮರಣೆ ಮಾಡಬೇಕು. ನಾವು ಅವರ ನಾಮಸ್ಮರಣೆ ಮಾಡಬೇಕು, ಅವರ ಸ್ತೋತ್ರಗಳನ್ನು ಹೇಳಬೇಕು. ಅದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧವಾಗ್ತದೆ, ಅನಿಷ್ಟಗಳೆಲ್ಲ ದೂರವಾಗ್ತದೆ. ಅಂತಹ ಮಹಾನುಭಾವರನ್ನ ಮತ್ತೊಮ್ಮೆ ಸ್ಮರಣ ಮಾಡ್ತಾ, ನಮಗೇನ್ ಬೇಕಾಗಿಲ್ಲ, ನಮಗೆ ಶ್ರೀಮದಾಚಾರ್ಯ ಗ್ರಂಥಗಳ ಅಧ್ಯಯನ ಮಾಡುವ ದೊಡ್ಡ ಭಾಗ್ಯ ಕೊಡ್ರಿ. ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಕೊಡ್ತಾನೆ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಲೌಕಿಕವಾದ ಫಲಗಳು ನಮಗೆ ಬೇಡ ಅಂದ್ರೂ ದೇವರು ಕೊಟ್ಟಿದ್ದಾನೆ, ಇನ್ನೂ ಒಂದು ಕೊಡ್ತಾನೆ. ಆದ್ರಿಂದ ಗುರುಗಳಲ್ಲಿ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ವಾಯುದೇವರಲ್ಲಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನಮಗೇನಾದ್ರೂ ನೀನು ಅನುಗ್ರಹ ಮಾಡೋದೇ ಆಗಿದ್ದರೆ ಶ್ರೀಮದಾಚಾರ್ಯ ಗ್ರಂಥಗಳ ಅಧ್ಯಯನ ಮಾಡುವ ದೊಡ್ಡ ಭಾಗ್ಯವನ್ನ ನಮಗೆ ಕೊಡು. ಲೌಕಿಕವಾಗಿರ್ತಕ್ಕಂತಹ ಆಪತ್ತುಗಳನ್ನು ಪರಿಹಾರ ಮಾಡಿ, ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿ, ಸಂತೋಷವನ್ನು ಕೊಟ್ಟು, ಲೌಕಿಕಾಲೌಕಿಕ ಫಲಗಳನ್ನ ಆ ಗುರುಗಳು ಕೊಡ್ತಾರೆ. ಅಂತಹ ಗುರುಗಳ ಅಂತರ್ಯಾಮಿ ಭಗವಂತ ಮತ್ತೊಮ್ಮೆ ವಿಶೇಷ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.